ಸ್ವಾಗತ. ನಾನು ಶ್ರುತಿ ಪಾಟೀಲ್. ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರ್ಕೊಳ್ತಾರ ರಮ್ಯಾ. ಕಳೆದ ವರ್ಷ ಪಾಕಿಸ್ತಾನ ಮಂಗಳೂರು ನರಕ ಅಂತೆಲ್ಲ ಹೇಳಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ರು ಸ್ಯಾಂಡಲ್ವುಡ್ ಕ್ವೀನ್. ಕಾಂಗ್ರೆಸ್ ರಾಜಕಾರಣಿ ರಮ್ಯಾ ಕಳೆದ 3-4 ತಿಂಗಳಿನಿಂದ ಸುದ್ದಿ ಮಾಡಿದ್ದೇ ಕಡಿಮೆ. ಕಳೆದ 3-4 ತಿಂಗಳಲ್ಲಿ ಅನಾರೋಗ್ಯದಿಂದ 2 ಬಾರಿ ಆಸ್ಪತ್ರೆಗೆ ದಾಖಲಾಗಿದ್ದ ರಮ್ಯಾ ಬಗ್ಗೆ ಈಗ ಹೊಸ ಗಾಸಿಪ್ ಒಂದು ಕೇಳಿಬರ್ತಾ ಇದೆ. ಈ ಗಾಸಿಪ್ ನಿಜವೇ ಆದ್ರೆ ಎಲ್ಲರೂ ಬಾಯ್ ಮೇಲೆ ಬೆರಳಿಡೋದು ಗ್ಯಾರಂಟಿಯೇ. ನಟಿ ರಾಜಕಾರಣಿ ರಮ್ಯಾ ಬಗ್ಗೆ ಹೊಸ ಗಾಸಿಪ್ ಎಂದ ಕೂಡಲೇ ವೈಯಕ್ತಿಕ ವಿಷಯ ಅಂದ್ಕೊಳ್ಬೇಡಿ. ರಾಜಕೀಯ ವಲಯದಲ್ಲಿ ರಮ್ಯಾ ಕುರಿತು ಹೊಸ ಗುಲ್ಲು ಹಬ್ಬಿದೆ. ಹೌದು, ಕಾಂಗ್ರೆಸ್ನ ಮಾಜಿ ಸಂಸದೆ ರಮ್ಯಾ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗಲಿದ್ದಾರೆ ಎಂಬುದು ಹೊಸ ಗಾಸಿಪ್. ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಬಿಜೆಪಿಗೆ ಸೇರ್ಪಡೆ ಆಗ್ತಿರೋ ಸುದ್ದಿಯ ಬೆನ್ನಲ್ಲೇ ರಮ್ಯಾ ಕೂಡ ಅದೇ ಹಾದಿ ಹಿಡಿತಿದ್ದಾರೆ ಎಂಬ ಊಹಾಪೋಹ ಮಂಡ್ಯದಲ್ಲಿ ದಟ್ಟವಾಗಿದೆ. ನಟಿ ರಮ್ಯಾ ಮಾತ್ರ ಅಲ್ಲ, ಮಂಡ್ಯದ ಗಂಡು ಕಾಂಗ್ರೆಸ್ ಶಾಸಕ ಅಂಬರೀಶ್ ಕೂಡ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ತಾರೆ. ಹಾಗೆ ಕಮಲ ಪಕ್ಷ ಸೇರಲು ಅಂಬರೀಶ್ ಒಂದು ಕಂಡೀಷನ್ ಹಾಕಿದ್ದಾರೆ ಅಂತಲೂ ನ್ಯೂಸ್ ಹರಿದಾಡ್ತಾ ಇದೆ. ಜೊತೆಗೆ ಪತ್ನಿ ಸುಮಲತಾ ಅವರಿಗೆ ಬೆಂಗಳೂರಿನಿಂದ ಸ್ಪರ್ಧಿಸಲು ಟಿಕೆಟ್ ನೀಡಿದರೆ ನಾನು ಬಿಜೆಪಿ ಸೇರ್ತೇನೆ ಎಂದು ಕಂಡೀಷನ್ನೊಂದಿಗೆ ಅಂಬರೀಶ್ ಬಿಜೆಪಿ ಸೇರಲು ಮುಂದಾಗಿದ್ದಾರೆ ಎಂಬ ಅಂತೆಕಂತೆ ಎಲ್ಲರ ಬಾಯಲ್ಲೂ ಕೇಳಿಬರ್ತಾ ಇದೆ. ಸದ್ಯ ರಾಜಕೀಯಕ್ಕೆ ಧುಮುಕಲು ರೆಡಿ ಇರುವ ಸುಮಲತಾ ಬಿಜೆಪಿ ಸೇರುವ ಬಗ್ಗೆ ಎಲ್ಲೂ ತುಟಿಕ್ ಪಿಟಿಕ್ ಎಂದಿಲ್ಲ. ಇನ್ನು ಇದೇ ವಿಚಾರ ಕುರಿತು ನಟಿ ರಮ್ಯಾ ಕೂಡ ಎಲ್ಲೂ ಸ್ಪಷ್ಟೀಕರಣೆ ಕೊಟ್ಟಿಲ್ಲ. ಸದ್ಯ ನಟಿ ರಮ್ಯಾ ಬಿಜೆಪಿಗೆ ಸೇರ್ತಾರೆಂಬ ಗಾಳಿ ಸುದ್ದಿಯೊಂದು ಹರಿದಾಡ್ತಾ ಇದ್ದು ಮಂಡ್ಯದಲ್ಲಿ ಭಾರಿ ವಿರೋಧ ವ್ಯಕ್ತವಾಗಿದೆ. ಅಂದಹಾಗೆ ರಮ್ಯಾರವರನ್ನ ಬಿಜೆಪಿಗೆ ಸೇರಿಸಿಕೊಂಡ್ರೆ ಮಂಡ್ಯದ ಬಿಜೆಪಿ ಕಚೇರಿ ಎದುರು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಮಂಡ್ಯ ಬಿಜೆಪಿ ಕಾರ್ಯಕರ್ತರು ಬೆದರಿಕೆ ಒಡ್ಡಿದ್ದಾರೆ. ರಮ್ಯಾ ಬಗ್ಗೆ ಇಷ್ಟೆಲ್ಲ ಸುದ್ದಿ ಆಗ್ತಿದ್ರು ರಮ್ಯಾ ಮಾತ್ರ ಸೈಲೆಂಟ್ ಆಗಿದ್ದಾರೆ. ಟ್ವಿಟರ್ನಲ್ಲೂ ಆಕ್ಟಿವ್ ಆಗಿಲ್ಲ. ರಮ್ಯಾ ಮನಸ್ಸಲ್ಲಿ ಏನ್ ಓಡಾಡ್ತಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ ನಿಜಕ್ಕೂ ರಮ್ಯಾ ಬಿಜೆಪಿಗೆ ಹೋಗ್ತಾರಾ ಇಲ್ಲ ಕಾಂಗ್ರೆಸ್ನಲ್ಲೇ ಇರ್ತಾರಾ ಅನ್ನೋದು ಅವರೇ ಹೇಳಬೇಕಾಗಿದೆ. ಸೊ ಮತ್ತಷ್ಟು ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.